ಸರ್ಕಾರ ನಿರ್ಣಯ ಎಲ್ಲ ನಿರ್ಣಯ. ಸರ್ಕಾರ ಏನ್ ಡಿಸಿಷನ್ ತೋದೆ ಅದಕ್ಕೆಲ್ಲರೂ ಬದ್ಧರಾಗಿರ್ತೀವಿ. ವೈಯಕ್ತಿಕ ಅಭಿಪ್ರಾಯ ಇದು ಇರಬಹುದು, ಆದ್ರೆ ಕ್ಯಾಬಿನೆಟ್ ನಲ್ಲಿ ಪಾಸ್ ಆದ್ರೆ ಸರ್ಕಾರ ಒಂದು ಬಿಲ್ ಪಾಸ್ ಮಾಡಿದ್ರೆ ಅದಕ್ಕೆಲ್ಲರೂ ಸಹಮತ ಅಂತ ನಾವು ಭಾವಿಸ್ಬೇಕಾಗ್ತದೆ. ಅದಿನ್ನು ಚರ್ಚೆಗೆ ಬರಬೇಕಾಗಿದೆ. ಬಹುಶಃ ಮುಂದಿನ ಕ್ಯಾಬಿನೆಟ್ ನಲ್ಲಿ ಬರುತ್ತೆ. ಬಂದ ಮೇಲೆ ಅದು ಲೀಗಲ್ ಡಿಪಾರ್ಟ್ಮೆಂಟ್ ಕಳಿಸ್ಬೇಕಾ ಅಥವಾ ಕ್ಯಾಬಿನೆಟ್ ಉಪಸಮಿತಿ ನೇಮಿಸ್ಬೇಕಾ, ಸದನಕ್ಕೆ ಒಯ್ಬೇಕಾ, ಇನ್ನು ಚರ್ಚೆ ಇದೆ. ಇನ್ನೂ ಅಂತಿಮಿಲ್ಲ, ಯಾಕಂದ್ರೆ ಅದ್ರಲ್ಲಿ ಏನಿದೆ ಇನ್ನೂ ಗೊತ್ತೇ ಇಲ್ಲ. ಅದು ಓಪನ್ ಆದ್ಮೇಲೆ ಗೊತ್ತಾಗುತ್ತೆ. ಅದ್ ಬೇಡ, ಅದೇ ಹೇಳ, ಇನ್ನು ನೋಡಿಲ್ಲ, ಅವರು ನೋಡಿಲ್ಲ, ನಾನು ನೋಡಿಲ್ಲ, ನೀವು ನೋಡಿಲ್ಲ. ಅದಕ್ಕೆ ಯಾಕೆ ಈಗ ವಿರೋಧ? ಓಪನ್ ಆದ್ಮೇಲೆ ನೋಡೋಣ, ವಿರೋಧ ಮಾಡ್ಲಿಕ್ಕೆ ಅವಕಾಶ ಇದೆ, ಅವಾಗ ಮಾಡೋಣ. ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಅದೇನ್ ಮಾಡಿ, ಯಾವ್ದೇನ್ ಮಾಡಿದೆ, ಈಗ ಏನ್ ಮಾಡಿದೆ, ರಾಜಕೀಯದಲ್ಲಿ ಉಳಿಯುತ್ತರ ಅದು ಬೇರೆ, ಅದು ವಿಷಯ ಬೇರೆ. ಇನ್ನೂ ಓಪನ್ ಆಗಿಲ್ಲ ರೀ. ಹೆಂಗ್ ಹೇಳೋರು ನೀವು? ಇರೋ ಓಪನ್ ಆದ್ಮೇಲೆ ಚರ್ಚೆ ಆಗ್ಲಿ, ಸದನಲ್ಲಿ ಚರ್ಚೆ ಆದ್ಮೇಲೆ ಅದಕ್ಕೆ ಅವಕಾಶ ಇದೆ. ಈಗ ಅದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ, ವೇಟ್ ಮಾಡೋಣ. ಸರ್ಕಾರ ನಿರ್ಣಯ ಎಲ್ಲ ನಿರ್ಣಯ. ಸರ್ಕಾರ ಏನ್ ಡಿಸಿಷನ್ ತೋದೆ ಅದಕ್ಕೆಲ್ಲರೂ ಬದ್ಧರಾಗಿರ್ತೀವಿ. ವೈಯಕ್ತಿಕ ಅಭಿಪ್ರಾಯ ಇದು ಇರಬಹುದು, ಆದ್ರೆ ಕ್ಯಾಬಿನೆಟ್ ನಲ್ಲಿ ಪಾಸ್ ಆದ್ರೆ ಸರ್ಕಾರ ಒಂದು ಬಿಲ್ ಪಾಸ್ ಮಾಡಿದ್ರೆ ಅದಕ್ಕೆಲ್ಲರೂ ಸಹಮತ ಅಂತ ನಾವು ಭಾವಿಸ್ಬೇಕಾಗ್ತದೆ. ಅದಿನ್ನು ಚರ್ಚೆಗೆ ಬರಬೇಕಾಗಿದೆ. ಬಹುಶಃ ಮುಂದಿನ ಕ್ಯಾಬಿನೆಟ್ ನಲ್ಲಿ ಬರುತ್ತೆ. ಬಂದ ಮೇಲೆ ಅದು ಲೀಗಲ್ ಡಿಪಾರ್ಟ್ಮೆಂಟ್ ಕಳಿಸ್ಬೇಕಾ ಅಥವಾ ಕ್ಯಾಬಿನೆಟ್ ಉಪಸಮಿತಿ ನೇಮಿಸ್ಬೇಕಾ, ಸದನಕ್ಕೆ ಒಯ್ಬೇಕಾ, ಇನ್ನು ಚರ್ಚೆ ಇದೆ. ಇನ್ನೂ ಅಂತಿಮಿಲ್ಲ, ಯಾಕಂದ್ರೆ ಅದ್ರಲ್ಲಿ ಏನಿದೆ ಇನ್ನೂ ಗೊತ್ತೇ ಇಲ್ಲ. ಅದು ಓಪನ್ ಆದ್ಮೇಲೆ ಗೊತ್ತಾಗುತ್ತೆ. ಅದ್ ಬೇಡ, ಅದೇ ಹೇಳ, ಇನ್ನು ನೋಡಿಲ್ಲ, ಅವರು ನೋಡಿಲ್ಲ, ನಾನು ನೋಡಿಲ್ಲ, ನೀವು ನೋಡಿಲ್ಲ. ಅದಕ್ಕೆ ಯಾಕೆ ಈಗ ವಿರೋಧ? ಓಪನ್ ಆದ್ಮೇಲೆ ನೋಡೋಣ, ವಿರೋಧ ಮಾಡ್ಲಿಕ್ಕೆ ಅವಕಾಶ ಇದೆ, ಅವಾಗ ಮಾಡೋಣ. ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಅದೇನ್ ಮಾಡಿ, ಯಾವ್ದೇನ್ ಮಾಡಿದೆ, ಈಗ ಏನ್ ಮಾಡಿದೆ, ರಾಜಕೀಯದಲ್ಲಿ ಉಳಿಯುತ್ತರ ಅದು ಬೇರೆ, ಅದು ವಿಷಯ ಬೇರೆ. ಇನ್ನೂ ಓಪನ್ ಆಗಿಲ್ಲ ರೀ. ಹೆಂಗ್ ಹೇಳೋರು ನೀವು? ಇರೋ ಓಪನ್ ಆದ್ಮೇಲೆ ಚರ್ಚೆ ಆಗ್ಲಿ, ಸದನಲ್ಲಿ ಚರ್ಚೆ ಆದ್ಮೇಲೆ ಅದಕ್ಕೆ ಅವಕಾಶ ಇದೆ. ಈಗ ಅದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ, ವೇಟ್ ಮಾಡೋಣ.